ಎಸ್ ಜೂನ್ 26ರಂದು ಎಂಡಿಸಿಸಿ ಬ್ಯಾಂಕ್ ಚುನಾವಣೆ ನಡೆಯಲಿದ್ದು ಸಿಎಂ ತವರು ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕಿನಲ್ಲಿ ರಾಜಕಾರಣ ಗರಿಗೆದರಿದೆ. ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ನ ಆಡಳಿತ ಮಂಡಳಿ ನಿರ್ದೇಶಕ ಸ್ಥಾನಕ್ಕೆ ನಡೆಯುವ ಚುನಾವಣೆಗೆ ಸಿಎಂ ಸಿದ್ದರಾಮಯ್ಯ ಅವರ ಸೂಚನೆ ಮೇರೆಗೆ ಚಿನ್ನಂಬಳ್ಳಿ ರಾಜು ಸ್ಪರ್ಧೆ ಮಾಡಿದ್ದು ಈಗಾಗಲೇ ನಾಮಪತ್ರ ಕೂಡ ಸಲ್ಲಿಸಿದ್ದಾರೆ. ಗೆಲುವಿಗಾಗಿ ಮತದಾರರು ಮತ್ತು ಕಾರ್ಯಕರ್ತರೊಂದಿಗೆ ಕೇರಳ ಪ್ರವಾಸ ಕೈಗೊಂಡಿದ್ದಾರೆ. ತಾಲೂಕಿನ ದೇವಿರಮ್ಮನಹಳ್ಳಿ ಗೇಟ್ ಬಳಿ ಮಾಜಿ ಶಾಸಕ ಕಳಲೆ ಕೇಶವಮೂರ್ತಿ, ರಾಜ್ಯ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಮಾಜಿ ಅಧ್ಯಕ್ಷ ಎಸ್.ಸಿ. ಬಸವರಾಜು ಸೇರಿದಂತೆ ಮತದಾರರು ಮತ್ತು ಕಾರ್ಯಕರ್ತರೊಂದಿಗೆ ಖಾಸಗಿ ಹೋಟೆಲಿನಲ್ಲಿ ಕಾಫಿ ಸವಿದು ಮೀಟಿಂಗ್ ನಡೆಸಿದ ಅವರು ಚುನಾವಣೆ ಹಿನ್ನೆಲೆಯಲ್ಲಿ ಮತಗಳನ್ನು ಹಿಡಿದಿಟ್ಟುಕೊಳ್ಳುವ ಹಿನ್ನೆಲೆಯಲ್ಲಿ ಸದಸ್ಯರು ಮತ್ತು ಮತದಾರರೊಂದಿಗೆ ಕೇರಳದ ನಿಗೂಢ ಸ್ಥಳಕ್ಕೆ ಪ್ರವಾಸಕ್ಕೆ ತೆರಳಿದ್ದಾರೆ. ಎಂಡಿಸಿಸಿ ಬ್ಯಾಂಕ್ ನಿರ್ದೇಶಕ ಸ್ಥಾನಕ್ಕೆ ನಡೆಯುವ ಚುನಾವಣೆಯನ್ನ ಪ್ರತಿಷ್ಠೆಯಾಗಿ ಸ್ವೀಕರಿಸಿದ್ದು ಹೀಗಾಗಿ ಪ್ರವಾಸ ಕೈಗೊಂಡಿದ್ದಾರೆ ಅಂತ ಹೇಳಲಾಗ್ತಿದೆ. ಇನ್ನು ಈ ಪ್ರವಾಸದ ಗುಟ್ಟು ಬಿಟ್ಟು ಕೊಡದ ಮಾಜಿ ಶಾಸಕ ಕಳಲೆ ಕೇಶವಮೂರ್ತಿ, ಎಸ್.ಸಿ. ಬಸವರಾಜು ಹಾಗೂ ಚಿನ್ನಂಬಳ್ಳಿ ರಾಜು ಇದೊಂದು ಜಾಲಿ ಟ್ರಿಪ್, ಸೊಸೈಟಿ ಸದಸ್ಯರೊಂದಿಗೆ ಹಾಗೆ ಸುತ್ತಾಡಲು ಹೋಗ್ತಾ ಇದ್ದೀವಿ ಅಂತ ಹೇಳಿ ಬಸ್ ಹತ್ತಿ ನಿರ್ಗಮಿಸಿದ್ದಾರೆ. ಅವ್ರು ಹೋಗ್ದವರೆಲ್ಲ ಹೋಗ್ತಾ ಇದಾರೆ. ಓಕೆ, ನಮ್ಮ ಜೊತೆ ಅವರು 4 ಜನ ಇಟ್ಕೊಂಡು ಹೋಗ್ತಾ ಇದಾರೆ. ಮನೆಯವರೆಲ್ಲ ಹೋಗ್ಲಿ, ಹೋಗ್ಬಿಟ್ಟು ಜನ ಹೋಗ್ತಾ ಇದ್ದಾರೆ. ಎಲ್ಲಿ ಹೋಗ್ತಾ ಇದಾರೆ ಸರ್? KRS ಹೇಳಿಲ್ವಾ, KRS ನೋಡ್ಕೊಂಡು ಎಲ್ಲ ನೋಡ್ಕೊಂಡು ಹೋಗ್ತಾ ಇದ್ದಾರೆ. ಅಲ್ಲ, ಹಿಂಗೆ ಸಡನ್ ಆಗಿ ಸಾಮೂಹಿಕವಾಗಿ ಹೋಗ್ತಾ ಇದಾರಲ್ಲ, ಅದಕ್ಕೆ ಅದೇ ಅವರೆಲ್ಲ ನಾವು ಮೊದಲನೇ ಚುನಾವಣೆ ಅವ್ರಿಗೆ, ಹಾಗಾಗಿ ಅವ್ರಿಗೆ ಮೊದಲನೇ ಎಲ್ಲರೂ ಹೊಸದಾಗಿ ಫ್ರೆಶ್ ಅಪ್ ಆಗಿದ್ದಾರೆ. ಎಲ್ಲರೂ ಫ್ರೆಶ್ 2 ಸರಿ 3 ಸರಿ ಬಿಟ್ಟಿದ್ರೆ ಬಂದಂತು. ಅಲ್ಲ, ಸಾರಥಿ ಯಾರು ವಹಿಸಿದ್ದಾರೆ ಸರ್ ಇವ್ರಿಗೆಲ್ಲ ಜಾಲಿ ಟ್ರಿಪ್ಗೆ? ಯಾರು ಅವ್ರೆ ಕ್ಯಾಂಡಿಡೇಟ್ ಆಗ್ತಾರೆ. ನಾಗರಾಜು ಒಂದಿದ್ದಾರೆ.